ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮದ ಹಿಂಭಾಗದಲ್ಲಿ ಅಂದ್ರೆ ಹೊಸಪೇಟೆ ಹೋಗುವ ರಸ್ತೆಯ ಮಾರ್ಗದಲ್ಲಿ ಬೋರ್ವೆಲ್ ಲಾರಿ ಮತ್ತು ಟ್ರ್ಯಾಕ್ಸ್ ಒಂದು ಡಿಕ್ಕಿಯಾಗಿವೆ. ವೀಕ್ಷಕರೇ, ಸಂಡೂರು ಕಡೆಯಿಂದ ಹೊಸಪೇಟೆ ಕಡೆ ಹೊರಟಿರುವ ಬೋರ್ವೆಲ್ ಲಾರಿ ಹೊಸಪೇಟೆ ಕಡೆಯಿಂದ ಸುಶೀಲಾನಗರ ಗ್ರಾಮಕ್ಕೆ ಬರುತ್ತಿರುವ ಟ್ರ್ಯಾಕ್ಸ್ ಎರಡು ಮುಖಾಮುಖಿಯಾಗಿ ಡಿಕ್ಕಿಯಾಗಿವೆ. ಅಂದರೆ ಹೊಸಪೇಟೆ ಹೋಗುವ ಸಂದರ್ಭದಲ್ಲಿ ಇದು ಒಂದು ಸಿವಿಲ್ ಗಾಡಿ ಅಂದರೆ ಬೋರ್ವೆಲ್ ಗಾಡಿ ಹೊಸಪೇಟೆಗೆ ತೆರಳುವಾಗ ಹೊಸಪೇಟೆಯಿಂದ ಸುಶೀಲನಗರಕ್ಕೆ ಒಂದು ಟ್ರಾನ್ಸ್ಫರ್ ಬರುತ್ತಿರುವಾಗ ಆ ಸಂದರ್ಭದಲ್ಲಿ ಈ ಲಾರಿಯ ಸ್ಟೇರಿಂಗ್ ರಾಡ್ ಕಟ್ಟಾಗಿ ಆ ಟ್ರಾನ್ಸ್ಫರ್ನು ಹಾಗಾಗಿ ಒಮ್ಮೆ ಈ ಲಾರಿಯ ಕೆಳಭಾಗದಲ್ಲಿ ಸ್ಟೇರಿಂಗ್ ರಾಡ್ ಇದೆಯಲ್ಲ, ಸ್ಟೇರಿಂಗ್ ರಾಡು ಕಟ್ಟಾಗಿ ರೈಟ್ ಸೈಡ್ ಬಂದಿರುವಂಥ ದೃಶ್ಯ ನೀವು ಹೋಗ್ತಿರುವಂಥ ದೃಶ್ಯ ನೋಡಿದ್ದೀವಿ. ಸುಮಾರು 7:30ಕ್ಕೆ ಸರಿಯಾಗಿ ಟ್ರಾಕ್ಸಿನ ಚಿತ್ರೀಕರಣವನ್ನು ಒಮ್ಮೆ ವೀಕ್ಷಿಸೋಣ. ಬನ್ನಿ ವೀಕ್ಷಕರೇ, ಈ ಹೋಗ್ತಿರುವಂಥ ದೃಶ್ಯ ವೀಕ್ಷಕರೇ, ಇದೇ ಟ್ರಾಕ್ಸು ಹೊಸಪೇಟೆಯಿಂದ ಸಂಡೂರು ಕಡೆ ಬರುವಾಗ, ಹಾಗೆಯೇ ಇದು ಸುಶೀಲನಗರ ಗ್ರಾಮದ ಟ್ರಾಕ್ಸ್ ಅಂಥೇಳಿ ಮಾಹಿತಿ ಲಭ್ಯವಾಗಿದೆ. ರಾತ್ರಿ ಸರಿಸುಮಾರು 7:30ಕ್ಕೆ ಹೊಸಪೇಟೆಯಿಂದ ಸಂಡೂರು ಕಡೆ ಬರುವಾಗ ಬೋರ್ವೆಲ್ಸ್ ಗಾಡಿ ಸಂಡೂರಿಂದ ಹೊಸಪೇಟೆ ತೆರಳುವಾಗ ಈ ಘಟನೆ ಆಗಿರುತ್ತದೆ. ಜಿನಿ ಮಳೆ ಆಗಿದ್ದರಿಂದ ಆ ಗಾಡಿಯ ಸ್ಟೇರಿಂಗ್ ರಾಡು ಕಟ್ಟಾಗಿ ಈ ಟ್ರಾಕ್ಸನ್ನು ಗುದ್ದಿರುತ್ತದೆ. ಹಾಗಾಗಿ ಸದ್ಯಕ್ಕೆ ಡ್ರೈವರಿಗಾಗಲಿ ಒಳಗಡೆ ಇರುವಂಥ ಪ್ಯಾಸೆಂಜರಿಗಾಗಲಿ ಯಾವುದೇ ತೊಂದರೆ ಆಗಿಲ್ಲ ಅಂಥೇಳಿ ಮಾಹಿತಿ ಲಭ್ಯವಾಗಿದೆ. ಹಾಗೆಯೇ ಸಣ್ಣ ಪುಟ್ಟ ಗಾಯಗಳು ಆಗಿರುವುದರಿಂದ ಇವರನ್ನು ಇದೇ ಗ್ರಾಮದ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಇವರನ್ನು ಚಿಕ್ಕ ಪುಟ್ಟ ಗಾಯಕ್ಕೆ ಟ್ರೀಟ್ಮೆಂಟನ್ನು ಕೊಡಿಸುವಲ್ಲಿ ಸಾರ್ವಜನಿಕರು ಯಶಸ್ವಿ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಇದು ಹೇಗೆ ಆಗಿರಿದೆ ನೋಡಿದೆ, ಒಮ್ಮೆ ವೀಕ್ಷಿಸಿ. ಆ ಲಾರಿಯ ರಭಸದ ಹೊಡೆತಕ್ಕೆ ಡ್ರೈವರ್ ಮತ್ತು ಪ್ಯಾಸೆಂಜರು ಇದು ಬಹಳ ದುಃಖದ ಕನಿಗಾರ. ಹಾಗೆಯೇ ಆ ದೇವರ ದಯ, ಯಾರಿಗೂ ಪ್ರಾಣಾಪಾಯ ಆಗಿರುವುದಿಲ್ಲ. ಸದ್ಯ ದೇವರ ದಯೆಯಿಂದ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಸದ್ಯ ಟ್ರ್ಯಾಕ್ಸ್ ನಲ್ಲಿದ್ದ ಪ್ಯಾಸೆಂಜರ್ಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸುಶೀಲಾನಗರ ಗ್ರಾಮದ ಟ್ರ್ಯಾಕ್ಸ್ ಅಂತ ಮಾಹಿತಿ ಲಭ್ಯವಾಗಿದೆ. ಮುಂದಿನ ವರದಿಗಳಿಗಾಗಿ ವೇಟ್ ಅಂಡ್ ಸೀ. ಈ ಲಾರಿಯ ಮಾಲೀಕ ಇದೇ ಸುಶೀಲನಗರ ಗ್ರಾಮದ ಸ್ವಾಮಿ ಅನ್ನೋರು, ಅವ್ರ ಜೋಡಿ ಮಾತಾಡ್ತಿದ್ದೇನೆ. ಸರ್, ಇದು ಎಷ್ಟು ಗಂಟೆಗೆ ಈ ಘಟನೆ ಆಗಿರುತ್ತದೆ? 7 ಗಂಟೆ ಸುಮಾರು ಆಗಿದೆ. ನೈಟ್ 7:30 7 ಕಾಲ್ ಒಳಗೆ ಆಗಿದೆ. 7:30 ತಾವು ಹೊಸಪೇಟೆ ಕಡೆಯಿಂದ ಬರುವಾಗ ಈ ಘಟನೆ ಸಂಭವಿಸಿದೆ. ಈ ಘಟನೆ ಆಗಲಿಕ್ಕೆ ಆಂಧ್ರದ ಲಾರಿ ಏನಾದರೂ ಅವ್ರದ್ದು ಬ್ರೇಕ್ ಡೌನಾ ಅಥವಾ ಸ್ಟೇರಿಂಗ್ ರಾಡ್ ಕಟ್ ಆಗೈತೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಅದೇನಾಗಿದ್ದಿಲ್ಲ ಅಂತ ಸರ್, ಅದು ನೋಡೋಕ್ಕಾದ್ರೆ ಸ್ಟಾರ್ಟಿಂಗ್ ಏನಾಗಿದ್ದಿಲ್ಲ, ಅದು ಹೊಡೆದ ಮೇಲೆ ಆಗಿದೆ ಅಂತ ಹೇಳಕತ್ತಾರೆ ನಮ್ಮ ಅಣ್ಣರು. ನಿಮ್ಮ ಟ್ರಕ್ಸ್ ಅನ್ನು ಗುದ್ದಿದ ನಂತರ ಆ ಘಟನೆ ಆಗಿರುತ್ತಂತೇಳಿ
ಮಾಹಿತಿ. ನಾವೇ ಇದ್ದೀವಿ ಡ್ರೈವರ್ ಅದಕ್ಕೆ. ಹಾಂ, ಅದ ಹೊಡೆದ ತಕ್ಷಣ ಏನಾಗಿದ್ದಿಲ್ಲ ಗಾಡಿ, ಅವ್ನು ಸೆಂಟ್ರ್ ರೋಡಿಗೆ ಬಂದಾನೆ, ನಾವು ಆ ಕಡೆ ಬರ್ತಾ ಇದ್ದೀವಿ ನಮ್ಮ ರೋಡಿಗೆ. ನಾವು ಅವ್ನು ಹೊಡೆದ ತಕ್ಷಣನೇ ಅದೆಲ್ಲ ಕಿತ್ಕೊಂಬಂದು ಆ ಕಡೆ ಹೋಗ್ಬಿಟ್ಟದು ಗಾಡಿ. ಸದ್ಯಕ್ಕೆ ಈ ಗಾಡಿಯಲ್ಲಿ ಪ್ಯಾಸೆಂಜರು ಪ್ಯಾಸೆಂಜರ್ ಅಂದರೆ ನಮ್ಮ ಮನೆಯವ್ರು ಅಷ್ಟೇ ಇದ್ವಿ, ಒಂದು 5-6 ಮಂದಿ, 4 ಮಂದಿ 5 ಮಂದಿ ಅಷ್ಟೇ. ನಮ್ಮಮ್ಮ ನಾನು ಸ್ವಲ್ಪ ಏಟ್ ಬಿದ್ದಿದ್ದೆ ತಲೆಗೆ, ಸ್ವಲ್ಪ ಏಟ್ ಬಿದ್ದಾವೆ. ಅಮ್ಮಗ ನಮ್ಮ ಅತ್ತಿಗೆ ಏಟ್ ಬಿದ್ದಾವೆ ಸ್ವಲ್ಪ ತಲೆಗೆ. ಬೇರೆ ಯಾರಿಗೂ ಏನು ಚಿಕ್ಕ ಪುಟ್ಟ ಗಾಯ ಮಾತ್ರ ಆಗಿರುತ್ತದೆ, ಬೇರೆ ಏನು ಅಂತ ದೊಡ್ಡ ಆಗಿಲ್ಲ. ಕೈ ಕಾಲಿಗೆ ನಾವು ಸ್ವಲ್ಪ ತಲೆಗೆ ಹೊಡೆತ ಬಿದ್ದಿದೆ. ಇವರ ಲಾರಿಯ ಮಾಲೀಕರಿಗೆ ಏನಾದರೂ ಮಾಹಿತಿ ತಿಳಿಸಿದ್ದೀರಾ? ಯಾರು ಮರಿ ನಾವು ತಿಳಿಸಿದ್ದೀವಿ ರೀ. ಅವರು ಇನ್ನೂ ಫೋನ್ ಮಾಡಿ ಅವ್ರು ನಮ್ಮ ಸಾರಿಗೆ ಫೋನ್ ಮಾಡಿ ಹೇಳ್ತಂದ್ರೆ, ಈಗ ಬೆಳಿಗ್ಗೆ ಮಾಡಿದ್ವಿ. ಅವ್ರು ನಮ್ಮ ಸಾರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂದ್ರೆ ಅವ್ರನ್ನ ಹೇಳಿಲ್ಲ. ಅವ್ರು ಇನ್ನೂ ತಮ್ಮ ಜೋಡಿ ಏನು ಮಾತಾಡುವಂಥ ಸಂದರ್ಭವನ್ನು ಮಾಡಿಲ್ಲ. ನಮಸ್ಕಾರ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾ ನಗರ್.